ಗಮನಿಸ್ತಾ ಇದ್ದೀವಿ ಟ್ಯಾಬ್ಲೋಗಳು ಬರ್ತಾ ಇರುವಂತಹ ದೃಶ್ಯಗಳನ್ನು ಸದ್ಯಕ್ಕೆ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು ಲೈವ್ ವಿಜುವಲ್ಸ್. ಇದು ಒಂದೊಂದಾಗೆ ಕಲಾ ತಂಡಗಳ ಜೊತೆಯಲ್ಲಿ ಬರ್ತಾ ಇರುವಂತಹ ಟ್ಯಾಬ್ಲೋಗಳು ಸುಮಾರು 58 ಟ್ಯಾಬ್ಲೋಗಳಿದೆ ಈ ಬಾರಿ. ವಿಶೇಷ ಆಕರ್ಷಣೆ ಅದರ ಜೊತೆಯಲ್ಲಿ 100ಕ್ಕೂ ಹೆಚ್ಚು 125ಕ್ಕೂ ಹೆಚ್ಚು ಕಲಾ ತಂಡಗಳು ಕೂಡ ಈ ಬಾರಿ ಭಾಗಿಯಾಗಿರೋದು. ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಕಲಾ ತಂಡಗಳು ಆಗಮಿಸಿದೆ. ಒಂದಷ್ಟು ಹಿನ್ನೆಲೆಗಳನ್ನು ಸಾರುವಂಥ ಕಲಾ ತಂಡಗಳು ಜೊತೆಯಲ್ಲಿ ಟ್ಯಾಬ್ಲೋಗಳು ಆಗಮಿಸ್ತಾ ಇರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅಂಬಾರಿಯನ್ನ ಕಟ್ತಾ ಇರುವಂಥ ದೃಶ್ಯ. ಬಹಳ ಮುತುವರ್ಜಿಯನ್ನ ವಹಿಸಿ ಎಲ್ಲೂ ಕೂಡ ಯಾವುದೇ ಲೋಪದೋಷಗಳು ಆಗದಂತೆ ಅಂಬಾರಿಯನ್ನ ಕಟ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 4-5 ಜನ ಅಂಬಾರಿಯನ್ನ ಕಟ್ಟುವಂತ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ. ಅದರ ಜೊತೆಯಲ್ಲಿ ಆನೆಗಳು ಕೂಡ ರೆಡಿಯಾಗಿರೋದು, ಒಂದರ ನಂತರ ಒಂದು ಅನ್ನುವಂತೆ ಎಲ್ಲ ರೀತಿಯ ಸಿಂಗಾರಗಳನ್ನ ಮಾಡಿಕೊಂಡು ಚಿತ್ತಾರಗಳನ್ನ ಮಾಡಿಕೊಂಡು ಆ ನಂತರದಲ್ಲಿ ಇನ್ನೇನು ಜಂಬೂ ಸವಾರಿಗೆ ಹೊರಟು ಪಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಾಗಿರುವಂಥ ಸಾಲಾಗಿ ನಿಂತಿರುವಂಥ ಆನೆ, ಅದರಲ್ಲೂ ಕೂಡ ಅಂಬಾರಿಯನ್ನ ಹೊರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡು ನಿಂತಿರುವಂಥ ಅಭಿಮನ್ಯು. ಎಲ್ಲವೂ ಕೂಡ ರೆಡಿ ಆಗಿದೆ. ಇನ್ನೇನು ಕ್ಷಣಗಣನೆ ಅಷ್ಟೇ ಬಾಕಿ ಉಳಿದಿರೋದು. ಜಂಬೂ ಸವಾರಿಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀಡಲಾಗುತ್ತೆ. ಒಂದು ಕಡೆಯಲ್ಲಿ ಎಲ್ಲ ರೀತಿಯ ಭದ್ರತೆ ಸಿದ್ಧತೆಗಳನ್ನ ಪರಿಶೀಲನೆ ಮಾಡ್ತಾ ಇರುವಂತಹ ಪೊಲೀಸರು, ಯಾವುದೇ ರೀತಿಯ ಲೋಪದೋಷಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಸಾಂಗವಾಗಿ ನೆರವೇರಲಿ ಅನ್ನುವಂಥ ನಿಟ್ಟಿನಲ್ಲಿ ಇದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಹರಿ ಸರ್, ನಾವು ಈ ಮುಹೂರ್ತಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾಕಂದರೆ ಇವತ್ತು ಬಹಳ ವಿಶೇಷವಾಗಿ 4:42ಕ್ಕೆ ಮುಹೂರ್ತ ಇರೋದು. ಇವತ್ತು ಈ ದಿನದ ಮುಹೂರ್ತವನ್ನು ಕೂಡ ನೋಡ್ತಾರೆ, ಹಾಗೆ ಟೈಮಿಂಗ್ಸ್ ಕೂಡ ನೋಡ್ತಾರೆ. 4:42ರಿಂದ ಸಲ್ಲುವಂಥ ಕುಂಭಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ. ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ತುಂಬ ವಿಶೇಷವಾಗಿರ್ತಕ್ಕಂಥ ದಿನ. ಗುರುವು ಮಿಥುನದಲ್ಲಿ ಇರ್ತಕ್ಕಂಥದ್ದು ಬಹಳ ಅಂದರೆ ಅಭಿಲಾಷಿ ಗ್ರಹ ಅಂತಂತ ಕರೀತಾರೆ. ಉಚ್ಚ ರಾಶಿಗೆ ಹೋಗ್ತಕ್ಕಂತಹ ಸಂದರ್ಭ ಇರ್ತಕ್ಕಂಥ ಹಿಂದಿನ ರಾಶಿಯಲ್ಲಿ ಇದ್ದಾಗ ಅವರು ಅಭಿಲಾಷಿ ಗ್ರಹ ಅಂತಂದ್ರೆ ಬೇಕಾದ್ದು ಕೊಡ್ತಕ್ಕಂತಹ ಶಕ್ತಿ ಇರ್ತದೆ ಅಂತ, ಆ ರೀತಿ ಅರ್ಥ. ಅದಕ್ಕೆ ಅಭಿಲಾಷಿ ಗ್ರಹ ಅಂತಂತ. ಒಂದು ಪರಮ ಶುಭ ಅಂದರೆ ಗುರುವಿನ ಲೆಕ್ಕದಲ್ಲಿ ಎಲ್ಲ ಮುಹೂರ್ತವನ್ನು ನಮಗೆ ಕೊಡೋದು ಗುರುವಿನ ಅನುಕೂಲದಲ್ಲೇ. ಯಾವ ಕೆಲಸ ಮಾಡಬೇಕಂದ್ರೂ ಗುರುವಿನ ಅನುಕೂಲ ಇದ್ರೆ ಮುಹೂರ್ತ ಅನ್ನೋದು. ಇಲ್ಲಾರು ಗುರುಬಲ ಇಲ್ಲಪ್ಪ ಇಂಥ ತಾರೀಕು ಆದ್ಮೇಲೆ ಬಾ ಅಂತಂತ ಹೇಳ್ಬಿಟ್ಟು ಕಳಿಸ್ಬಿಡ್ತೀವಿ. ಹಾಗೆ ಈ ಇವತ್ತಿನ ದಿನ ಕೂಡ ಗುರುವಿನ ಅನುಕೂಲ ಇರತಕ್ಕಂತಹ ಕುಂಭಲಗ್ನ. ಆ ಲಗ್ನಕ್ಕೆ ಗುರುವಿನ ದೃಷ್ಟಿ 9ನೇ ದೃಷ್ಟಿ. ದ್ವಿತೀಯಾಧಿಪತಿ ಪಂಚಮದಲ್ಲಿ ಇದ್ದಾಗ 9ನೇ ದೃಷ್ಟಿ ಇರ್ತದೆ. ಅದು ಮೈಸೂರು ಜ್ಯೋತಿಷಿಗಳ ವಿದ್ವಜ್ಜನರ ಒಂದು ಅದ್ಭುತ ನಗರ. ಅವರು ಇಟ್ಕೊಟ್ಟಿರ್ತಾರೆ. ಬಹಳ ಒಳ್ಳೆಯ ದಿನ. ಮಕರ ರಾಶಿಯಲ್ಲಿ ಶ್ರವಣ ಚಂದ್ರ, ದ್ವಿತೀಯದಲ್ಲಿ ಲಗ್ನಾಧಿಪತಿ ಷಷ್ಠದಲ್ಲಿ ಚಂದ್ರಾತ್ ಇದರಲ್ಲಿ ಷಷ್ಠದಲ್ಲಿ ಇರತಕ್ಕಂತಹ ಗುರು ಮತ್ತು ಗುರುವಾರ. ಈ ರೀತಿಯ ದಿನ ಬಂದಿದೆ. ಗುರುವಾರ ನಾವಿಡಕ್ಕಾಗಲ್ಲ, ಮುಹೂರ್ತಗಳನ್ನು ಮಾತ್ರ ನಾವು ಲೆಕ್ಕ ಮಾಡಬಹುದು. ಮತ್ತು ಸಂಜೆಯ ಒಂದು ವಿಷಯದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಇದೆಲ್ಲ ಸಂಪತ್ಪ್ರದ. ಕುಂಭ ಅಂದರೆ ಸಂಪತ್ತು ಅಂತ, ಅಂದರೆ ನಮಗೆ ಎಲ್ಲ ನಿಧಿ. ಕುಂಭ ಅಂತಂದರೆ ಮುಚ್ಚಿಟ್ಟಿರ್ತಕ್ಕಂಥ ಒಂದು ಮಡಕೆ. ಸೊ ಹಾಗಾಗಿ ಅದನ್ನು ನಿಧಿ ಅಂತಂತ, ನಿಧಿ ರಾಶಿ ಮತ್ತು ಸ್ಥಿರ ರಾಶಿ ಅಂತ ಕೂಡ ಕರೀತಾರೆ. ಇವತ್ತು ಈ ಲಗ್ನದಲ್ಲಿ ಮಾಡ್ತಕ್ಕಂತಹ ಯಾವುದೇ ಮಹತ್ ಕಾರ್ಯಗಳು, ಸತ್ಕಾರ್ಯಗಳು, ದಾನಗಳು, ತೀರ್ಥ, ಉತ್ಸವ, ಸಂಕಲ್ಪ ಇದೆಲ್ಲವೂ ಕೂಡ ಅಕ್ಷಯವಾಗಿರ್ತಕ್ಕಂತಹ ಸಂಪತ್ತಿಗೆ ಕಾರಣವಾಗ್ತದೆ ಮುಂದಿನ ಭವಿಷ್ಯದಲ್ಲಿ ಅಂತ ಅನ್ನೋದು ಒಂದು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು. ಹಾಗಾಗಿ ಕುಂಭಲಗ್ನ ಅನ್ನೋದು ಅದು ಸಂಪತ್ ಲಗ್ನ ಆಗಿದೆ ಅಂತಂತಾನೆ ಗಮನಿಸ್ತಾ ಇದ್ದೀವಿ. ಅಭಿಮನ್ಯುವಿನ ಮೇಲೆ ಅಂಬಾರಿ ಕಟ್ಟುವಂಥ ಕಾರ್ಯ ಮುಗಿದಿದೆ. ಅಂಬಾರಿಯನ್ನು ಕಟ್ಟಿ ಆಗಿದೆ. ಈಗ ಅಂಬಾರಿಯನ್ನು ಹೊತ್ಕೊಂಡು ಸಾಗ್ತಾ ಇರುವಂಥ ದೃಶ್ಯ. ಅಂದರೆ ಮುಂದೆ ಇನ್ನೂ ಕೂಡ ತಯಾರಿಗಳನ್ನು ಮಾಡೋದಿದೆ, ಸಿದ್ಧತೆಗಳು. ಆದರೆ ಕೊನೆ ಕ್ಷಣದ ತಯಾರಿಗಳು ಇನ್ನೇನು ಕೆಲವೇ ನಿಮಿಷಗಳಷ್ಟೇ ಉಳಿದಿರೋದು.
ಅಂಬಾರಿಯನ್ನು ಕಟ್ಟೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಇದರ ಹಿನ್ನೆಲೆ, ಅದರ ಮಹತ್ವ, ಯಾವ ರೀತಿ ಕಟ್ತಾ ಇದ್ರು ಈ ಹಿಂದೆ ಅನ್ನುವಂಥ ವಿಚಾರವನ್ನು ಕೂಡ ಮಾತಾಡ್ತಾ ಇದ್ವಿ ಸರ್. ಅದನ್ನು ಮುಂದುವರಿಸ್ಕೊಂಡು ಹೋಗೋಣ. ಅಂಬಾರಿ ಅನ್ನೋದು ಈಗ ಅಂಬಾರಿ ಅಂತ ಕಾನ್ಸೆಪ್ಟ್ ಬಂದಿದ್ದೇನೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರದಲ್ಲಿ. ಮೊದಲು ಅಂಬಾರಿ ಬಗ್ಗೆ ಹಿಂದೆ ಹೇಳಿದಾಗೆ ನಮಗೆ ಈ ಆನೆ ಮೇಲೆ ಅಂಬಾರಿ ಹೋಗ್ತಾ ಇತ್ತು ಅನ್ನೋದಕ್ಕೆ ನಮಗೆ ಕುರುಹು ಗೊತ್ತಾಗದೆ 10ನೇ ಚಾಮರಾಜೇಂದ್ರ ಒಡೆಯರ್ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರೇ ಕಟ್ಟಿದಂಥ ಜಗನ್ಮೋಹನ ಅರಮನೆಯಲ್ಲಿರುವಂಥ ತೈಲವರ್ಣದ ಚಿತ್ರವನ್ನು ನೋಡಿದಾಗ ಅಲ್ಲಿ 6 ಆನೆ ಮತ್ತು 6 ಕುದುರೆಗಳು ಸಾರೋಟಲ್ಲೇ ಮಹಾರಾಜನ ಕರ್ಕೊಂಡು ಹೋಗ್ತಾ ಇದ್ದೆ. ಅದು ಆಗಿನ ಕಾಲದಲ್ಲಿ ಅದನ್ನು ನಾನು ಊಹಿಸ್ಕೋಬೋದು. ನಮಗೆ ಇದನ್ನು ಅಂಬಾರಿ ಮೇಲೆ ಬಂದಂಥದ್ದು ನಮ್ಮ 10ನೇ ಚಾಮರಾಜೇಂದ್ರ ಒಡೆಯರ ಕಾಲದಲ್ಲಿ ಅಂತ ನಾವು ಹೇಳ್ಕೋಬೋದು. ಈ ಅಂಬಾರಿಯನ್ನು ಮೊದಲು ಮರದ ಇತ್ತು, ನಂತರ ಚಿನ್ನದನ್ನು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅದನ್ನು ಹೇಳಿದಾಗೆ 750 kg ತೂಕದ ಅಂಜೂರ ಮರದ ಇರುವಂತಹ ಅಂಜೂರದ ಮೇಲೆ 84 kg 250 ಗ್ರಾಮ್ ಇರುವಂಥ ಚಿನ್ನ. ಇನ್ನು ಉಳಿದಂತೆ ಈ ಅಷ್ಟು ಇದೆ. ಅಲ್ಲಿ 2 ಪಾರ್ಟ್ ಇದೆ. ಒಂದು ರಾಜ ಮತ್ತು ಮಹಾರಾಜ ಅಂತ ಕೂತ್ಕೊಳ್ಳೋಂಥ ಪಾರ್ಟ್ ಇದೆ. ಒಂದು ನೋಡಿರಬೇಕು ಮೊದಲು ಒಂದೇ ಇದು ಪಾರ್ಟ್ ಇತ್ತು. ಈಗ 2 ಪಾರ್ಟನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ 2 ಪಾರ್ಟ್ ಮಾಡಿ ರಾಜ ಯುವರಾಜ. ಹಾಗಾಗಿ ಅದನ್ನು ಕಟ್ಟೋದು 10ನೇ ಚಾಮರಾಜೇಂದ್ರ ಒಡೆಯರು ತಮ್ಮ ನೇತೃತ್ವದಲ್ಲಿ ನಿಂತ್ಕೊಂಡೇ ಕಟ್ತಾಯಿದ್ರು. ಅದೇ ರೀತಿ ಜಯಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು ನಿರ್ಮಾಣಿಸಿದ್ರು. ಅವರ ಮಾರ್ಗದರ್ಶನದಲ್ಲಿ ಅವರ ಖಾಸಗಿ ದರ್ಬಾರಿನಲ್ಲಿ ಖಾಸಾ ಸಿಬ್ಬಂದಿಗಳೇ ಕಟ್ತಾಯಿದ್ರು. ಹಾಗಾಗಿ ಈ ಸ್ವಾತಂತ್ರ್ಯ ನಂತರದಲ್ಲಿ ಜಯಚಾಮರಾಜೇಂದ್ರ ಒಡೆಯರ ನಂತರ ಆಯಿತು ಒಂದು ಇನ್ಸಿಡೆಂಟ್ ಆಯಿತು 1991. ನಾನು ಸಹ ನೇರವಾಗಿ ಕಂಡಂಥ 1991 ನಮ್ಮ ಬಂಗಾರಪ್ಪನ ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ ನಮ್ಮ ಶ್ರೀಕಂಠರತ್ನ ನರಸಿಂಹರಾಜ ಒಡೆಯರು BJPಗೆ ಸೇರ್ಕೊಂಡಿರ್ತಾರೆ. BJP ಪಕ್ಷಕ್ಕೆ ಸೇರ್ಕೊತಾರೆ. ಇವರು ಬಂಗಾರಪ್ಪನವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳಾಗಿರ್ತಾರೆ. ಆವಾಗ ವ್ಯತ್ಯಾಸ ಬಂದು ಆವಾಗ ಶ್ರೀಕಂಠರತ್ನ ನರಸಿಂಹರಾಜ ಒಡೆಯರವರು ಅಂಬಾರಿ ಕಟ್ಟೋದಕ್ಕೆ ಹೋಗೋದಿಲ್ಲ. ಈ ಅಧಿಕಾರಿಗಳು ಕಟ್ಟಕ್ಕೆ ಅದು ವಾಲ್ ಹೋಯ್ತದೆ. ತಕ್ಷಣ ಅಲ್ಲಿದ್ದಂಥ ಶಾಂತಕುಮಾರಿ ಅಂತ ಡಿವಿಷನ್ ಕಮಿಷನ್ ಅಂತ RCS ಅಂತ ಎಲ್ಲ ಡಿವಿಷನ್ ಕಮಿಷನ್ ಓಡೋಗಿ ಮಹಾರಾಜ ನಿಮ್ಗೆ ಇದು ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆ ಮಹಾರಾಜ ಕರ್ಕೊಂಡ್ಬಂದ ಮೇಲೆ ಅದನ್ನು ನೇರವಾಗಿ ಕ್ರಮಬದ್ಧವಾಗಿ ಕಟ್ಟದ ಮೇಲೆ ಅಂಬಾರಿ ಹೊಡಿತು. ಆವಾಗ 1/2 ಗಂಟೆ ತಡವಾಯಿತು. ಏಕೆಂದರೆ ಬಂಗಾರಪ್ಪ ವರ್ಸಸ್ ಶ್ರೀಕಂಠದತ್ತ ನಡುವೆ ಒಂದು ರಾಜಕೀಯ ಭಿನ್ನಾಭಿಪ್ರಾಯ ಇತ್ತು. ಹಾಗಾಗಿ ಅದು ಆ ಸಂದರ್ಭದಲ್ಲಿ ಅದು ಇದಾಯಿತು. ಇನ್ನೆಲ್ಲ ಸಂದರ್ಭದಲ್ಲಿ ಈಗ ಶ್ರೀಕಂಠರತ್ನ ನರಸಿಂಹರಾಜ ಒಡೆಯರು ಹೋದ್ಮೇಲೆ ಅವರ ಪತ್ನಿಯಾದ ರಾಜಮಾತೆ ಪ್ರಮೋದಾದೇವಿ ಒಡೆಯವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಕಟ್ಟುವ ಕಾರ್ಯಕ್ರಮ ನಡೀತಾ ಇರ್ತದೆ. ಅನೇಕ ವಿಶೇಷತೆಗಳನ್ನು ಹೊಂದಿರುವಂಥ ಅಂಬಾರಿ, ಆ ಅಂಬಾರಿಯನ್ನು ಹೊತ್ತು ಸಾಕ್ತಾ ಇರುವಂಥ ಅಭಿಮನ್ಯು. ನಾವು ಆನೆಗಳ ಬಗ್ಗೆ ಮಾತಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ಈ ಕುಮ್ಕಿ ಆನೆ, ನಫ್ಫತ್ ಆನೆ, ಅದರ ಜೊತೆಯಲ್ಲಿ ನಿಶಾನೆ ಆನೆ, ಇಂಥ ಸಾಲಾನೆ, ಈ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗುತ್ತೆ. ಇದನ್ನು ಯಾವ ರೀತಿಯಾಗಿ ಮಾಡ್ತಾರೆ? ಜೊತೆಯಲ್ಲಿ ಅದಕ್ಕೆ ಆದಂಥ ಒಂದಷ್ಟು ಇದೇ ರೀತಿಯಾಗಿ ಮಾಡಬೇಕು ಅಥವಾ ಇದೇ ರೀತಿಯಾಗಿ ಅವು ಸಾಗಬೇಕು ಅನ್ನುವಂಥ ರೀತಿಯಲ್ಲಿ ಟ್ರೈನಿಂಗ್ ಕೂಡ ಕೊಟ್ಟಿರ್ತಾರೆ ಕಳೆದ 1 ತಿಂಗಳಿಂದ. ಯಾವ ರೀತಿಯಾಗಿ ಆಗುತ್ತೆ ಅಂತ ಈಗ ಆನೆಗಳನ್ನ ಎಲ್ಲವೂ ಕೂಡ ಅವರ ಒಂದು ಶಿಬಿರದಿಂದ 50 ದಿನದ ಹಿಂದೆನೇ ಕರ್ಸ್ಕೊತಾರೆ. ಇವಾಗ ಏನು ಸರ್ಕಾರ ಮಾಡ್ತಿದೆ 14 ಆನೆಗಳ ಒಂದು ಗುಂಪು ಬರುತ್ತೆ, ಬೇರೆ ಬೇರೆ ಶಿಬಿರದಿಂದ ಬರುತ್ತೆ. ಈಗ ಅಭಿಮನ್ಯು ಇವರೆಲ್ಲ ಇದೆಲ್ಲ ಬಂದಿರೋದು ಮತ್ತಿಗೋಡು ಶಿಬಿರದಿಂದ, ಅಭಿಮನ್ಯು ಭೀಮ ಇವೆಲ್ಲ ಮತ್ತು ಬಳ್ಳೆ ಶಿಬಿರದಿಂದ ಬಂದಿವೆ, ಇನ್ನು ಕೆಲವು ರಾಮಾಪುರ ಶಿಬಿರದಿಂದ ಬಂದಿವೆ. ಈಗ ಎಲ್ಲ 14 ಆನೆಗಳಲ್ಲಿ ಹೆಣ್ಣಾನೆಗಳು ಇವೆ. ಕುಮ್ಕಿ ಆನೆಗಳು ಅಂತ ಅಂದರೆ 2 ಹೆಣ್ಣಾನೆಗಳು. ಈ ಅಭಿಮನ್ಯುವಿನ ಪಕ್ಕದಲ್ಲಿ ಈ ಬಾರಿ 2 ಕುಮ್ಕಿ ಆನೆಗಳು ಸೆಲೆಕ್ಟ್ ಆಗಿವೆ, ಒಂದು ರೂಪ ಮತ್ತೊಂದು ಕಾವೇರಿ. ಈ ಕುಮ್ಕಿ ಆನೆಗಳ ವಿಶೇಷತೆ ಏನಪ್ಪಾ ಅಂತ ಅಂದರೆ, ಈ ಕುಮ್ಕಿ ಆನೆಗಳು ಈ ಅಂಬಾರಿ ಹೊತ್ತಂಥ ಆನೆಗಳ ಪಕ್ಕದಲ್ಲಿ ಸಾಗಿದ್ರೆ ಆ ಅಂಬಾರಿ ಹೊತ್ತಂಥ ಆನೆ ಏನಿದೆ, ಯಾವುದೇ ಆನೆ ಆಗಿರ್ಬೋದು, ನಾಟ್ ಓನ್ಲಿ ಅಭಿಮನ್ಯು ಆರ್ ಸಮಥಿಂಗ್, ಅವು ಒಂಚೂರು ಗಾಂಭೀರ್ಯದಿಂದ ನಡ್ಕೊಂಡು ಹೋಗ್ತವೆ. ಮತ್ತು ಈ 2 ಕುಮ್ಕಿ ಆನೆಗಳು ಯಾವುದೇ ರೀತಿಯಾದಂಥ ವ್ಯತ್ಯಾಸ ಈ ಒಂದು ಅಂಬಾರಿ ಹೊತ್ತಂಥ ಆನೆ, ಯಾಕೆಂದರೆ ಅದೊಂದು ಸಲಗ, ಅದು 2 ಹೆಣ್ಣಾನೆಗಳಿರುತ್ತೆ. ಈಗ ಅಕ್ಕಪಕ್ಕ ಈಗ ನಮಗೇನೆ ಒಂದು ಹೆಣ್ಣು ಮಕ್ಕಳುಗಳಿದೆ ಅಂತ ಅಂದರೆ ಒಂದು ಗಾಂಭೀರ್ಯ ಇರುತ್ತೆ ಅವ್ರಿಗೆ, ಏನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಎಲ್ಲಿ ಏನಾದ್ರು ಆಗುತ್ತಾ ಅಂಥೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಮತ್ತು ಅವಕ್ಕೂ ಕೂಡ ಟ್ರೈನಿಂಗ್ ಕೊಟ್ಟಿರ್ತಾರೆ. ಇದು ಒಂದು ಸ್ವಲ್ಪ ಏನೇ ಯಾವುದೇ ರೀತಿಯಾದಂತಹ ವಿಚಲಿತಕ್ಕೆ ಒಳಗಾಗ್ತಾಗಿದೆ ಅಂತ ಗೊತ್ತಾದ ನಂತರದಲ್ಲಿ ಈ 2 ಕುಮ್ಕಿ ಆನೆಗಳು ಆ ಅಂಬಾರಿ ಹೊತ್ತಂಥ ಆನೆಗಳನ್ನ ಸರಿ ಮಾಡಿಬಿಡ್ತವೆ. ಇದು ಇವೆರಡರಿಗೂ ವಿಶೇಷತೆ. ಮತ್ತು ಅಂಬಾರಿ ಹೊತ್ತಂಥ ಆನೆಗಳಿಗೆ ಬಹಳಷ್ಟು ಇತಿಹಾಸ ಇದೆ. ಮೈಸೂರು ಅರಮನೆಯಲ್ಲಿ ಬಿಳಿಗಿರಿ ರಂಗ ಅಂತ ಒಂದು ಆನೆ ಇತ್ತು. ಅದು ಎಷ್ಟು ಎತ್ತರ ಇತ್ತಪ್ಪ ಅಂತ ಅಂದರೆ 10.5 ಅಡಿ ಎತ್ತರ ಇತ್ತಂತೆ.
ಅಷ್ಟು ಅಜಾನುಭಾವವಾದಂತಹ ಒಂದು ಅಂಬಾರಿ. ಅದು ಕೊನೆಯದಾಗಿ ನಮ್ಮ ಜಯಚಾಮರಾಜೇಂದ್ರ ಒಡೆಯರ್ ಅವ್ರನ್ನ ಒತ್ತು ಸಾಕಿದಂಥ ಕೊನೆಯ ಆನೆ ಬಿಳಿಗಿರಿ ರಂಗ ಆನೆ. ಇದು ನಾವು ಈಗ ಆನೆಗಳ ಬಗ್ಗೆ ಹೇಳ್ತಾ ಹೋದ್ವಿ, ಈಗ ನಮ್ಮ ಮಹಾರಾಜರುಗಳೇ ಸ್ವಯಂ ನಿಲ್ಲಿಸಿ ಆ ಅಂಬಾರಿಗಳನ್ನ ಕಟ್ಟಿಸಿದ್ರು ಅಂತಲ್ಲ.